ಕನ್ನಡದ ಕನಸಿನ ಕರ್ನಾಟಕದ ಬಗ್ಗೆ ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ಆಳುವ ಪಕ್ಷದ ನಾಯಕರೆಲ್ಲರೂ ಬಂದು ತಮ್ಮ ತಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಮಾತನಾಡಿದ್ರು. ವಿಪಕ್ಷದಿಂದ ನಾಯಕರೆಲ್ಲರೂ ಬಂದು ತಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಮಾತನಾಡಿದ್ರು. ವಿಧಾನಮಂಡಲದ ಅಧಿವೇಶನ ಅಂದ ಕೂಡಲೇ ಅಧಿವೇಶನ ಚಂದಗಾಣಿಸಿಕೊಡೋದು ಸಭಾಧ್ಯಕ್ಷರು. ಹಾಗಾಗಿ ಸಭಾಧ್ಯಕ್ಷರು ಇದೀಗ ಆಳುವ ಪಕ್ಷ ಹಾಗೂ ವಿಪಕ್ಷವನ್ನ ಜೊತೆಗೂಡಿ ಕನಸಿನ ಕರ್ನಾಟಕ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುನ್ನ ಮಾನ್ಯ ಸಭಾಧ್ಯಕ್ಷರೇ, ಇದರ ಬಗ್ಗೆ ಒಂದು ಸ್ಪೆಷಲ್ ಏವಿ ಇದೆ. ಮೊದಲಿಗೆ ಏವಿ ನೋಡ್ಕೊಂಡು ಬರೋಣ, ಬನ್ನಿ. ವಿಧಾನಮಂಡಲ ಅಧಿವೇಶನ ಆಳುವ ಪಕ್ಷ ವಿರೋಧ ಪಕ್ಷಗಳ ಕುಸ್ತಿಯ ಅಖಾಡ. ಆದರೆ ಅದರ ಮೂಲ ಉದ್ದೇಶ ಜನಪರ ಕೆಲಸಗಳ ಮೌಲ್ಯಮಾಪನ ಮತ್ತು ತೀರ್ಮಾನ. ಮಾತು ಹಳಿ ತಪ್ಪದಂತೆ, ಆಡಳಿತ ಪಕ್ಷದ ಸದಸ್ಯರು ಗುರಿ ತಪ್ಪದಂತೆ, ವಿಪಕ್ಷಗಳು ಹತ್ತು ಮೀರದಂತೆ ನಿಗಾ ಇಡುವ ಅತಿ ದೊಡ್ಡ ಹೊಣೆಗಾರಿಕೆ ಸಭಾಧ್ಯಕ್ಷರದ್ದು. ಒಬ್ಬೊಬ್ಬರು ಮಾತಾಡಿ ಏನ್ ಅರ್ಥ ಆಗುದಿಲ್ಲ, ಏನ್ ಮಾತಾಡ್ತೀರಂತ ಹೇಳಿ. ಪ್ರಜಾಪ್ರಭುತ್ವ ಅನ್ನೋ ಬಂಡಿಯ ನೊಗ ಹೊರೋ ಆಡಳಿತ ವಿರೋಧ ಪಕ್ಷಗಳೆರಡು ಏಕಮುಖವಾಗಿ ಮುನ್ನಡೆಯುವಂತೆ ನಿಯಂತ್ರಿಸೋದೇ ಸಭಾಧ್ಯಕ್ಷರು. ನಮ್ಮ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆಗೋದೇ ಮಾನ್ಯ ಸಭಾಧ್ಯಕ್ಷರೇ ಅಂತ ಕರೆಯೋದ್ರ ಮೂಲಕನೇ. ಈ ಬಾರಿ ಅಂತೂ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಈ ಅಧಿವೇಶನಗಳನ್ನು ನೋಡೋದು ಇನ್ನೂ ಚಂದ. ಯಾಕಂತ ಹೇಳಿದ್ರೆ ಒಂದು ಹೆಡ್ ಮಾಸ್ಟರ್ ರೀತಿಯಲ್ಲಿ ಪ್ರತಿಯೊಬ್ಬರ ಆಗು ಹೋಗುಗಳನ್ನು ಗಮನಿಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಮಾನ್ಯ ಸಭಾಧ್ಯಕ್ಷರು ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅವರ ಕನಸಿನ ಕರ್ನಾಟಕದ ಬಗ್ಗೆ, ಅವರ ಚಿಂತನೆಗಳನ್ನು, ಅವರ ಯೋಜನೆಗಳನ್ನು ನಿಮ್ಮ ಮುಂದೆ ಇಡಲಿದ್ದಾರೆ. ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಸಭಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಇವರಿಗೆ ಇದೀಗ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಮಹಾ ಸಂಗಮದಲ್ಲಿ ಇದೀಗ ತಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಮಾತನಾಡಬೇಕು ಅಂತ ಪ್ರೀತಿಯ ವಿನಮ್ರ ವಿನಂತಿ ಸಭಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ UT ಖಾದರ್ ಇವರಲ್ಲಿ. ರಿಪಬ್ಲಿಕ್ TV ಮುಖಾಂತರ ಹಮ್ಮಿಕೊಂಡಂತಹ ಕನಸಿನ ಭಾರತದ ಈ ಒಂದು ಅರ್ಥಪೂರ್ಣ ಚಿಂತನೆ ಮತ್ತು ಮಂಥನ ಸಮಾರಂಭದ ಎಲ್ಲ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಸನ್ಮಿತ ನಿರಂಜನ್ ಅವರೇ, ನಮ್ಮ ಶಾಸಕ ಮಿತ್ರ ಅಂತ ನಾಗರಾಜ್ ಅವರೇ, ನನ್ನ ಆತ್ಮೀಯರಾಗಿರುವಂಥ ಜಯಪ್ರಕಾಶ್ ಅವರೇ, ವಿಜಯರವರೇ, ಇನ್ನಿತೆಲ್ಲ ನಮ್ಮ ಈ ಒಂದು TV ಚಾನೆಲ್ನ ಆಡಳಿತ ಮಂಡಳಿಯ ಸರ್ವ ಸದಸ್ಯರೇ, ಸಿಬ್ಬಂದಿ ವರ್ಗದವರೇ, ಹಿತೈಷಿಗಳೇ, ಇಲ್ಲಿ ಸೇರುವ ಗಣ್ಯ ನಮ್ಮೆಲ್ಲ ಅತಿಥಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ರಿಪಬ್ಲಿಕ್ TVಯ ಮುಖ್ಯಸ್ಥರ ಎಲ್ಲರೂ ಕೂಡ ಅಭಿನಂದಿಸ್ತೇನೆ. ಕನಸಿನ ಭಾರತ ಎಂಬ ಅತ್ಯುತ್ತಮವಾದ ಒಂದು ಸಂದೇಶ ಇಟ್ಟುಕೊಂಡು ತಾವು ಇವತ್ತಿನ ಒಂದು ಆ ಚಿಂತನ ಮಂತ್ರ ಕಾರ್ಯ ಹಮ್ಮಿಕೊಂಡಿದ್ದೀರಿ. ಇವತ್ತಿನ ವಿವಿಧ ರಾಜಕೀಯ ತಜ್ಞರಿರಲಿ, ಸಾಮಾಜಿಕರಿರಲಿ, ಬಿಸ್ನೆಸ್ ಮ್ಯಾನ್ ಇರಲಿ, ಶೈಕ್ಷಣಿಕ ತಜ್ಞರು, ಇವರೆಲ್ಲ ಸಾಮಾಜಿಕ ತಜ್ಞರು ಕರೆಸಿಕೊಂಡು ಅವರ ಅನಿಸಿಕೆಗಳನ್ನು ಹಂಚುವ ಮೂಲಕ ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಅನ್ನು ಕಟ್ಟಲಿಕ್ಕೆ ಇದೆಲ್ಲಕ್ಕೂ ಪೂರಕವಾಗಿ ಒಂದು ಸಮಾರಂಭ ಆಗ್ತೆಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಕನಸಿನ ಭಾರತ ಯಾಕಂತ ಹೇಳಿದರೆ ನಾನು ಯಾವ ಮಾತು ಹೇಳ್ತಾ ಇರ್ತೇನೆ, ವಿಶ್ವದ ಒಂದು ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತಂತ ಹೇಳಿದರೆ ಅದು ಭಾರತದಲ್ಲಿ ಕಾಣ್ತದೆ. ಭಾರತ ದೇಶದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತಂತ ಹೇಳಿದರೆ ಅದು ಕರ್ನಾಟಕದಲ್ಲಿ ಕಾಣ್ತದೆ. ಆ ದೇಶ ನಮ್ಮ ಊರಿನ ಮತ್ತು ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಂಡು ಬೇರೆ ರಾಜ್ಯಗಳಿಗೆ ಮತ್ತು ದೇಶಗಳಿಗೆ ಆ ಸಂಸ್ಕೃತಿಯ ರಾಯಭಾರಿ ಮತ್ತು ಸಂದೇಶ ಕೊಡುವ ರಾಜ್ಯವೇ ಅದು ಕರ್ನಾಟಕ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಜವಾಬ್ದಾರಿ ಅದು ಈ ಸಮಾಜದ, ಈ ರಾಜ್ಯದ ಪ್ರತಿಯೊಬ್ಬರ ಇವತ್ತು ಜವಾಬ್ದಾರಿ. ಆದ ಕಾರಣ ಇವತ್ತು ನನ್ನಂತ ಕೇಳಿದರು, ಕನಸಿನ ಭಾರತ ಎಂದು ಕರ್ನಾಟಕ ಅಂತ ಹೇಳಿದರೆ ಯಾವ ರೀತಿ ನಿಮ್ಮ ಒಂದೇ ವಾಕ್ಯದಲ್ಲಿ ಹೇಳಬೇಕು, ಅದೇನೊಂದು ಆಲೋಚನೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ನನ್ನ ಕನಸಿನ ಕರ್ನಾಟಕ ಯಾವುದಂತ ಹೇಳಿದರೆ ನಮ್ಮ ರಾಜ್ಯದ ಮುಖ್ಯ ರಸ್ತೆಯಲ್ಲಿ ಅತ್ಯಂತ ಕಡುಬಡವ ಮತ್ತು ಅತ್ಯಂತ ಶ್ರೀಮಂತ ಒಂದು ಹಿಂದುಳಿದ ವರ್ಗದವರ, ದಲಿತರಿರಲಿ, ಅಲ್ಪಸಂಖ್ಯಾತರಿರಲಿ, ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದ
ಮಕ್ಕಳು ಕೈಗೆ ಹಿಡಿದುಕೊಂಡು ಅತ್ಯಂತ ಸಂತೋಷದಿಂದ ನಡು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡೋದೇ ಅದು ಕನಸಿನ ಕರ್ನಾಟಕ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ನಿಮ್ಮೆಲ್ಲ ಕನಸು ಇವತ್ತು ಆಗಬೇಕು. ಯಾಕಂತ ಹೇಳಿದರೆ ನೀವು ಇವತ್ತು ಹಮ್ಮಿಕೊಂಡಂಥ ಎಲ್ಲ ಈ ಕಾರ್ಯಕ್ರಮ ಯೋಜನೆಗಳು ಅದು ನಮಗೆ ಪ್ರಯೋಜನ ಆಗ್ತದೆ ಇಲ್ಲವಂತ ಮುಖ್ಯ ಅಲ್ಲ, ಅದು ಮುಂದಿನ ಜನಾಂಗಕ್ಕೆ ಅದು ಪ್ರಯೋಜನ ಆಗಬೇಕು. ಈ ಸಮಾಜ ಮತ್ತು ಈ ರಾಜ್ಯ ಅದು ನಮಗೆ ನಿಮಗೆ ಮಾತ್ರ ಸೀಮಿತ ಆಗಿಲ್ಲ, ಇನ್ನು ಕೋಟ್ಯಾಂತರ ಮಕ್ಕಳು ಇಲ್ಲಿ ಹುಟ್ಟಿ ಬರಲಿಕ್ಕೆ ಇದೆ. ಅವ್ರಿಗೆ ಬೇಕಾಗುವಂಥ ಅತ್ಯುತ್ತಮ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿಯೇ ನಮ್ಮ ಜವಾಬ್ದಾರಿ. ಅದನ್ನು ಇವತ್ತು ಅರ್ಥ ಮಾಡಿಕೊಂಡು ಬಹುಶಃ ಇವತ್ತು ರಿಪಬ್ಲಿಕ್ ಚಾನೆಲ್ನವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಕಾರ್ಯಕ್ರಮ ನಾನು ಸಭಾಧ್ಯಕ್ಷನಾಗಿ ಬರುವಾಗ ಭಾಳಷ್ಟು ರಾಜಕೀಯ ಚರ್ಚೆಗಳು ನಡೀತಾ ಇತ್ತು. ಅದಕ್ಕಾಗಿ ನಾನು ಹೇಳಿದೆ, ನಾನು ಕಿವಿ ಬಂದು ಕೂತ್ಕೊಂಡಿದ್ದೆ, ಏನು ಕೇಳ್ತಾ ಇಲ್ಲ, ನನಗೆ ಏನು ಮಾತಾಡ್ದು ನನಗೆ ಕೇಳ್ತಾ ಇಲ್ಲದ ಮಾತನ್ನು ಕೂಡ ಹೇಳಿದೆ. ಇವತ್ತು ಬಹುಶಃ ಸಭಾಧ್ಯಕ್ಷನಾಗುವಂಥ ಅವಕಾಶ ಇವತ್ತು ಬಹುಶಃ ನನ್ನ ಕ್ಷೇತ್ರ ಜನಸಾಮಾನ್ಯರ ಮತದಾರ ನಿಮ್ಮೆಲ್ಲರ ಆಶ್ರಮ ಸಿಕ್ಕುವಂಥ ಅವಕಾಶ ಇವತ್ತು ಆಗಿದೆ. ವಿಶೇಷವಾದ ಜವಾಬ್ದಾರಿ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಾನು ಇವತ್ತು ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್, ಮೇಕ್ ಅದರ್ಸ್ ಸ್ಪೀಕ್. ನನಗೆ ಮಾತಾಡೋದು ಕಡಿಮೆ, ನಾನು ಬೇರೆಯವ್ರನ್ನ ಮಾತನಾಡಿಸಬೇಕು. ಮತ್ತು ನಾನು ಆಡಳಿತ ಪಕ್ಷದಿಂದ ಬಂದು ನಾನು ಸ್ಪೀಕರ್ ಸ್ಥಾನದಲ್ಲಿ ಕೂದರೂ ಕೂಡ ನಾನು ಸದಸ್ಯ ಗೆಲ್ಲುವ ತನಕ ನಾನು ಆಡಳಿತ ಪಕ್ಷದ ಸದಸ್ಯ. ನಾನೊಮ್ಮೆ ಸ್ಪೀಕರ್ ಆದ ನಂತರ ನಾನು ಬಹುಶಃ ನನ್ನ ಯಾವುದೇ ಪಕ್ಷದ ಸದಸ್ಯ ಅಲ್ಲ ಎಂಬ ಸ್ಪಷ್ಟವಾದ ನಿರ್ಧಾರಕ್ಕೆ ನಾನು ಬಂದು ಆ ರಾಜೀನಾಮೆ ಕೊಡಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸ್ಪೀಕರ್ ಈಸ್ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ನಾನು ಪ್ರತಿಪಕ್ಷದ ಮಿತ್ರ. ಪ್ರತಿಪಕ್ಷದವರಿಗೆ ಹೆಚ್ಚಿನ ಮಾತಾಡೋ ಅವಕಾಶ ಮಾಡಿಕೊಟ್ಟು ಸರ್ಕಾರದ ನ್ಯೂನತೆ ಮತ್ತು ಸಮಸ್ಯೆಗಳನ್ನು ಜನ ಎತ್ತಿ ಹಿಡಿದುಕೊಂಡು ಸರ್ಕಾರ ಇನ್ನಷ್ಟು ಹೆಚ್ಚು ಉತ್ತಮವಾಗಿ ಕೆಲಸ ಮಾಡಿಸಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಮಾಡೋದೇ ಅದು ನನ್ನ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಯಾಕಂದರೆ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಇವತ್ತು. ಒಂದೇ ಮಾತು ಹೇಳಬೇಕಾದ್ರೆ ಮೆಜಾರಿಟಿ ಮತ್ತು ಮೈನಾರಿಟಿ, ಆಡಳಿತ ಪಕ್ಷದ ಮೆಜಾರಿಟಿ, ಅಪೋಸಿಷನ್ ಪಕ್ಷ ಮೈನಾರಿಟಿ. ಆದ ಕಾರಣ ಮೈನಾರಿಟಿ ಅವರಿಗೆ ಸರ್ಕಾರವಿಲ್ಲ, ಸ್ಪೀಕರ್ ಇಲ್ಲ ಅಂತೇಳಿ ಫುಲ್ ಗಡಿಬಿಡಿ ಆಗ್ತಾರೆ. ಅವ್ರು ಗಡಿಬಿಡಿ ಆಗದ ರೀತಿಯಲ್ಲಿ ಅವರಿಗೆ ಆತ್ಮವಿಶ್ವಾಸ ಕೊಟ್ಟು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಂಡು ಒಂದು ಸೌಹಾರ್ದ ವಾತಾವರಣದಲ್ಲಿ ಸದನ ನಡೆಸುವಂಥ ಜವಾಬ್ದಾರಿ ಇವತ್ತು ಆಗಿದೆ. ಕೆಲವೊಂದು ಅಂಥ ಒಂದು ಕೇಸ್ಗಳಿರಲಿ, ರೇರ್ ಕೇಸ್ ಆಫ್ ದ ರೇರ್ ಕೇಸಸ್, ಕೆಲವೊಂದು ಬಿಲ್ಲು ನಮಗೆ ಪಾಸಾಗಲೇಬೇಕು, ಇಷ್ಟು ದಿವಸ ಒಳಗಡೆ ಬಿಲ್ಲು ಪಾಸಾಗದಿದ್ದರೆ ನನಗೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸೆಷನ್ ಮುಂದಕ್ಕೆ ಹಾಕಲಿಕ್ಕೆ ಕೂಡ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಪ್ರತಿಭಟನೆ ಆದರೂ ಕೂಡ ಬಹುಶಃ ನಾವು ಬಿಲ್ಲೆಲ್ಲ ಪಾಸ್ ಮಾಡ್ತೇವೆ. ಯಾಕೆಂತ ಹೇಳಿದರೆ ಸರ್ಕಾರದೊಟ್ಟಿಗೆ ನಾವು ಇಡ್ತೇವೆ. ಮೆಜಾರಿಟಿ ಯಾಕೆಂದರೆ ಸರ್ಕಾರದ ಜೊತೆ ಇದೆ, ಪ್ರತಿಪಕ್ಷ ಮೆಜಾರಿಟಿ ಇರುವುದಿಲ್ಲ. ಸೊ ವಿ ಹ್ಯಾವ್ ಟು ಬಿ ದ ಮೆಜಾರಿಟಿ ಆ್ಯಂಡ್ ಸಿ ದ ಅಡ್ಮಿನಿಸ್ಟ್ರೇಷನ್ ರನ್ಸ್. ಇದು ನಮ್ಮ ಇವತ್ತು ಕೆಲಸ ಇವತ್ತು ಆಗುವಂಥದ್ದು. ಆ ಕೆಲಸ ಬಹುಶಃ ಮಾಡುವಂಥ ಅವಕಾಶ ಇವತ್ತು ಸಿಕ್ಕಿದಂತೂ ಇವತ್ತಿದೆ. ಅದಕ್ಕಾಗಿ ಬಹುಶಃ ನಾನು ಇಬ್ಬರು ಕೂಡ ಜೊತೆಯಲ್ಲಿ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತೇಳಿ ಬಹುಶಃ ನಮ್ಮ ಉದ್ದೇಶ. ಅದು ಕನಸಿನ ಭಾರತ ಎಲ್ಲಿಂದ ಪ್ರಾರಂಭ ಆಗಬೇಕಂತ ಹೇಳಿದರೆ ಅದು ವಿಧಾನಸಭೆ ಒಳಗಿಂದ ಪ್ರಾರಂಭ ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಲ್ಲಿಂದಲೇ ಪ್ರಾರಂಭ ಆಗುವಂಥ ಅವಕಾಶ ಇವತ್ತು ಆಗಬೇಕು. ಯಾಕಂತ ಹೇಳಿದರೆ ಬಹುಶಃ ಇವತ್ತು ಜನಸಾಮಾನ್ಯರಿಗೆ ಅಥವಾ ವಿದ್ಯಾರ್ಥಿ ಸಮುದಾಯಕ್ಕೆ, ಯುವಕರಿಗೆ ಸಂವಿಧಾನಬದ್ಧವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮತ್ತು ಒಂದು ಆಡಳಿತ ವ್ಯವಸ್ಥೆ ವಿಶ್ವಾಸ ಬರಬೇಕಾದ್ರೆ ಸೌಹಾರ್ದ ವಾತಾವರಣ ಅಸೆಂಬ್ಲಿ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇಲ್ಲ ಸಣ್ಣ ಮಕ್ಕಳಿಗೆ ಕೂಡ ಒಂದು ತಪ್ಪಾಭಿಪ್ರಾಯ ಬರುವಂಥ ವಿಚಾರ ಇವತ್ತು ಆಗ್ತದೆ. ನನ್ನ ಅಣ್ಣನ ಮಗಳಿದ್ದಾಳೆ, ಭಾಳ ಸಣ್ಣದಿದ್ದಾಳೆ, ಅವ್ರದ್ದು ಕೇಳಿದ್ರೆ ಏನಾಗಬೇಕು, ನನಗೂ ರಾಜಕೀಯದವರಾಗಬೇಕಂತ ಹೇಳಿದ್ರಂತೆ. ಸೊ ನನ್ನ ಕಸನ್ ಬಂದು ಹೇಳಿದರು, ಇವ್ರು ಹೇಳ್ತಾರೆ ನಿಮಗೆ ರಾಜಕೀಯದ ಆಗಬೇಕಂತೇಳಿ. ನಾನು ಕೇಳಿದೆ ಕರೆದು, ಯಾಕೆ ನೀನು ಪಾಲಿಟಿಕ್ಸ್ ಭಾಳ ಇಂಟ್ರೆಸ್ಟ್, ಅಲ್ಲಿ ನನಗೆ ಬೊಬ್ಬೆ ಆಗಬೇಕು ಅದಕ್ಕೆ ಅಂತ ಹೇಳುವಂಥ ವಿಚಾರ ಬಹುಶಃ ಸಣ್ಣ ಮಕ್ಕಳು ಹೇಳ್ತಾರೆ ಇದರಲ್ಲಿ, ಐ ವಾಂಟ್ ಟು ಶೌಟ್ ಅಂತೇಳಿ. ಅದ ಕಾರಣ ಅವ್ರಿಗೆ ಕೂಡ ಈ ಒಂದು ಭಾವನೆ ನಾವೆಂದ ಬೊಬ್ಬೆ ಹಾಕೋರು ಅಂತೇಳಿ ಆ ಸಣ್ಣ ಮಕ್ಕಳ ತಲೆಯಲ್ಲಿ ಬಂದು ಕೂತ್ಕೊಂಡಿದೆ ಅಂತ ನನಗೆ ಇವತ್ತು ಅರ್ಥ ಆಗ್ತದೆ. ಇದನ್ನೆಲ್ಲ ಚೇಂಜ್ ಮಾಡುವಂಥ ಅವಕಾಶ, ಜವಾಬ್ದಾರಿ ನಮ್ಮೆಲ್ಲರ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಆಡಳಿತ ಪಕ್ಷದ ಕೂಡ ಹೇಳ್ತಾ ಇರ್ತೇನೆ, ಪ್ರತಿಪಕ್ಷದವರು ಟೀಕೆ ಮಾಡಿದರೆ ಅದು ನಿಮ್ಮ ಮೇಲೆ ಮಾಡೋ, ಐ ಆಲ್ವೇಸ್ ಸೇ, ಪ್ರತಿಪಕ್ಷದವರ ಟೀಕೆ ಅದು ಸರ್ಕಾರದ ಮೇಲೆ ಟೀಕೆ ಅಲ್ಲ. ಪ್ರತಿಪಕ್ಷ ಮಾಡುವ ಟೀಕೆ ಆ ಅಧಿಕಾರಿಗಳ ಮೇಲೆ ಮಾಡುವಂಥ ಟೀಕೆ. ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ ಅಂತೇಳಿ ಮಾಡುವಂಥದ್ದು. ಸೊ ಅಂಥದ್ದನ್ನು ಸ್ವೀಕರಿಸಿಕೊಂಡು ಅಧಿಕಾರಿಯನ್ನು ಸರಿಯಾಗಿ ಕೆಲಸ ಮಾಡಿಸುವ ಜವಾಬ್ದಾರಿ ಹಮ್ಮಿಕೊಳ್ಳುವ ವಿಚಾರ ಇವತ್ತು ಹಾಗೂ ಆಡಳಿತಕ್ಕೆ ಸಂಬಂಧಪಟ್ಟಾಗಿ. ಮತ್ತು ಪ್ರತಿಪಕ್ಷದವರು ಕೂಡ ಟೀಕೆ ಮಾಡೋ ಸಂದರ್ಭದಲ್ಲಿ ಸಕಾರಾತ್ಮಕವಾದ ಮತ್ತು ಜನರಿಗೆ ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗಬೇಕಾದದ್ದು ಇವತ್ತು ಅತಿ ಅಗತ್ಯವಾಗಿರುವಂಥ ವಾತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸೋ. ಈ ವಿಚಾರ ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ. ಆದ ಕಾರಣ ಅದು ಸ್ಪೀಕರ್ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇದರಲ್ಲಿ ಬಗ್ಗೆ ಬಹುಶಃ ಎಷ್ಟೇ ಇವತ್ತು ಕೆಲಸ ಮಾಡಲ್ಲ ಅವಕಾಶಗಳು ಖಂಡಿತವಾಗಿ ಇವತ್ತು ಇದೆ.
ಅತ್ಯಂತ ಸಂತೋಷದ ವಾತಾವರಣ ಏನು, ಭಾಳ ಚರ್ಚೆ ಆಗ್ತದೆ. ನಾಗರಾಜ್ ಗೊತ್ತಿದೆ, ಆಳ್ತ ಪಕ್ಷದ ಎದ್ದು ನಿಂತು ಪ್ರತಿಪಕ್ಷದವ್ರಿಗೆ ಮಾತಾಡ್ತಾರೆ, ಪ್ರತಿಪಕ್ಷದವ್ರು ಎದ್ದು ನಿಂತು ಆಳ್ತ ಪಕ್ಷ ಮಾತಾಡಿ. ಚರ್ಚೆ ಅಂದರೆ ಭಯಂಕರ ಚರ್ಚೆ, ಇಬ್ಬರ ಚರ್ಚೆ ಆಗಿ ಲಾಸ್ಟಿಗೆ ಇಬ್ಬರು ಸೇರಿ ಸ್ಪೀಕರ್ ಸರಿ ಇಲ್ಲ ಅಂತೇಳಿ ನಮ್ಮ ಮೇಲೆ ದಾಳಿ ಮಾಡೋದು ವಿಚಾರ. ಅದು ಭಾಳ ಸಂತೋಷದ, ಯಾಕೆ ಇಬ್ಬರು ಕೂಡ ದೋಷಣೆ ಮಾಡೋದು ಆ ಒಂದು ಘಟಕ ಭಾಳ ನಮಗೆ ಸಂತೋಷ ಮಾಡುವಂಥ ವಾತಾವರಣ ಅಂತ ಹೇಳಲಿಕ್ಕೆ. ಸೊ ಇಬ್ಬರು ಲಾಸ್ಟಿಗೆ ಸೇರಿ ಸ್ಪೀಕರ್ ಸರಿ ಇಲ್ಲ ಅಂತೇಳಿ. ಆದ ಕಾರಣ ಇದೆಲ್ಲವೂ ಕೂಡ ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಇಲ್ಲಿ ನಮ್ಮ ವಿಧಾನಸಭಾ ಗೌಜಿ ಗದ್ದಲ ಪ್ರತಿಭಟನೆ ಅದೆಲ್ಲ ಬೇಕು. ಯಾಕಂತ ಹೇಳಿದರೆ ಪ್ರತಿಭಟನೆ ಮತ್ತು